ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೀರಿ ಘಾಟಿ ಸುಬ್ರಹ್ಮಣ್ಯ ಮತ್ತೆ ಈಶಾ ಫೌಂಡೇಶನ್ಗೆ. ಬನ್ನಿ ಯಾವ ರೀತಿ ಜರ್ನಿ ಮಾಡಿದ್ರಿ ಅಂತ ಇವತ್ತು ಹೇಳ್ತೀವಿ. ತಾಲೂಕು ಆಫೀಸ್ ಹತ್ರ ಫಸ್ಟ್ ನಾವು ಗಾಡಿನ ಪಾರ್ಕ್ ಮಾಡಿದ್ರಿ. ಪಾರ್ಕ್ ಮಾಡಿದಾದ್ಮೇಲೆ ಅಲ್ಲಿ ತೇರ್ ರೆಡಿ ಮಾಡ್ತಿದ್ರು. ತೇರ್ ನೋಡ್ಕೊಂಡು ಅದಾದ್ಮೇಲೆ ಬಸ್ ಸ್ಟಾಪ್ಗೆ ಹೋದ್ರಿ. ಅಲ್ಲಿ ಬಸ್ಸೇ ಇರ್ಲಿಲ್ಲ. ಕೇಳಿದಕ್ಕೆ ಇವತ್ತು ಜಾತ್ರೆ ಆದ್ರಿಂದ ಇಲ್ಲಿ ಬಸ್ ಬರಲ್ಲ, ಮೇನ್ ರೋಡ್ಗೆ ಹೋಗ್ಬೇಕು ಅಂದ್ರು. ನಾವು ಸುಲಿಬೆಲೆ ರೋಡ್ಗೆ ಹೋದ್ವಿ. ಸುಲಿಬೆಲೆ ರೋಡ್ಗೆ ಹೋಗಿದ ತಕ್ಷಣ ನಮ್ಗೆ ಬಸ್ ಸಿಕ್ತು. ಬಸ್ ಹತ್ಕೊಂಡ್ವಿ. ದೂರದಿಂದ ಜನ ನೋಡಿ ಸೀಟ್ ಸಿಕ್ಕಲ್ಲ ಅನ್ಕೊಂಡೆ ಹೋದ್ರ, ಬಟ್ ಒಳಕ್ ಹೋಗಿದ ತಕ್ಷಣ ಸೀಟ್ ಸಿಕ್ತು. ಅದೇ ಆಸ್ ಯೂಶಲ್. ಅದಾದ್ಮೇಲೆ ಟಿಕೆಟ್ ಕೇಳಿದ್ರು. ನಾವು ಪಾಸ್ ತಗೊಂಡ್ರಿ, ಯಾಕಂದ್ರೆ ಸೇವಿಂಗ್ಸ್ ಮಾಡ್ಬೋದು ಅಂತ. ಅದಾದ್ಮೇಲೆ ಫಸ್ಟ್ ಕಟೇರಮ್ಮ ದೇವಸ್ಥಾನ ಸಿಕ್ತು. ಈಚೆಯಿಂದನೇ ಕೈ ಮುಕ್ಕೊಂಡು ಅದಾದ್ಮೇಲೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ರಿ. ಅದಾದ್ಮೇಲೆ ನಾವು ದೇವನಹಳ್ಳಿಯಲ್ಲಿ ಇಳ್ಕೊಂಡು ಬಸ್ ಚೇಂಜ್ ಮಾಡ್ಬೇಕಿತ್ತು. ಬಸ್ ಚೇಂಜ್ ಮಾಡಿದ್ವಿ. ಚಿಪ್ಸಿನ ತಿನ್ನೋಣ ಅಂದ್ಬಿಟ್ಟು ಚಿಪ್ಸ್ ತಗೊಂಡು ಅದಾದ್ಮೇಲೆ ಬಸ್ ಹತ್ತಿದ್ವಿ. ಅದಾದ್ಮೇಲೆ ಅಲ್ಲೂ ಸೀಟ್ ಸಿಕ್ತು. ಇವರು ಟೈಮ್ ಪಾಸ್ ಮಾಡ್ಬೇಕು ಅಂದ್ಬಿಟ್ಟು ಇಯರ್ಫೋನ್ ಹಾಕೊಂಡು ಆರಾಮಾಗಿ ಸಾಂಗ್ ಕೇಳ್ತಿದ್ರು. ಅದಾದ್ಮೇಲೆ ದೊಡ್ಡಬಳ್ಳಾಪುರದಲ್ಲಿ ಬಂದು ಇಳ್ಕೊಂಡ್ರಿ. ದೊಡ್ಡಬಳ್ಳಾಪುರದಲ್ಲಿ ಹೊಟ್ಟೆ ಸಿಕ್ತಿತ್ತು ಅಂದ್ಬಿಟ್ಟು ಹೋಟೆಲ್ಗೆ ಹೋಗೋಣ ಅಂತ ಹೋಟೆಲ್ಗೆ ಹೋದ್ರಿ. ಏನೇನಿದೆ ಅಂತ ಕೇಳಿದಕ್ಕೆ ಟೊಮೊಟೊ ಬಾತು, ಇಡ್ಲಿ ಮತ್ತೆ ಚಿತ್ರಾನ್ನ ಇದೆ ಅಂದ್ರು. ನಾವು ಹಾಕ್ಸ್ಕೊಂಡಿದ್ದೆ ಇಡ್ಲಿ ಮತ್ತೆ ಚಿತ್ರಾನ್ನ. ಅದಾದ್ಮೇಲೆ ಘಾಟಿ ಸುಬ್ರಹ್ಮಣ್ಯಗೆ ಬಸ್ ಸಿಕ್ತು. ಬಸ್ ಹೋದ್ವಿ. ಹಂಗೆ ಸ್ವಲ್ಪ ವ್ಯೂ ಚೆನ್ನಾಗಿತ್ತು. ವ್ಯೂ ಎಲ್ಲ ನೋಡ್ಕೊಂಡು ಆರಾಮಾಗಿ ಹೋದ್ರಿ. ಹಾಗೆ ಚಿಪ್ಸ್ ಎಲ್ಲ ತಗೊಂಡಿದ್ರಲ್ಲ ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು ತಿನ್ಕೊಂಡು ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನ ಹತ್ರ ಇಳ್ಕೊಂಡು ಅದಾದ್ಮೇಲೆ ನಾವು ಹೋಗಿ ಕಲ್ಯಾಣಿ ಹತ್ರ, ಅದಾದ್ಮೇಲೆ ಇಲ್ಲಿ ಮುಡಿ ಕೊಡೋ ಜಾಗದಾಗ ಹೋದ್ರಿ. ಸುಮ್ನೆ ನೋಡೋಣ ವಿಸಿಟ್ ಹಾಕೋಣ ಅಂತ. ಅಲ್ಲಿ ಜನನು ಯಾರು ಇರ್ಲಿಲ್ಲ. ಅದಾದ್ಮೇಲೆ ನಾವು ಕಡ್ಡಿ ಕರ್ಪೂರ ಮತ್ತೆ ಹಣ್ಣು ಕಾಯಿ ಎಲ್ಲ ತಗೊಂಡು ಪೂಜೆ ಮಾಡ್ಸೋಣ ಅಂತ ತಿರುಗು ದೇವಸ್ಥಾನದ ಹತ್ರ ಹೋದ್ವಿ. ಅದಾದ್ಮೇಲೆ ಕ್ಯೂಯಲ್ಲಿ ಅವಾಗೂ ಜನ ಇರೋರು, ಬಟ್ ಇವತ್ತು ಜನ ಯಾರು ಇಲ್ಲ. ನೋಡ್ತಿರ್ಬೋದು ಆ ಕಡೆ ಕ್ಯೂ ಸಿಸ್ಟಮ್ ಹೇಗಿದೆ ಅಂತೇಳಿ. ಯಾರು ಜನ ಇಲ್ದಿದ ಕಾರಣದಿಂದ ನಾವು ಡೈರೆಕ್ಟ್ ಆಗಿ ಒಳಗೆ ಹೋದ್ವಿ. ಒಳಗೆ ಹೋಗಿದ ತಕ್ಷಣ ಕಾಯಿ ಓಡಿಸ್ಕೊಂಡು ಅದಾದ್ಮೇಲೆ ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ಆರಾಮಾಗಿ ನಿಜವಾಗ್ಲೂ ಯಾವತ್ತೂ ದರ್ಶನ ಇಷ್ಟು ಮಾತ್ರ ಆಗಿರ್ಲಿಲ್ಲ. ಆರಾಮಾಗಿ ದರ್ಶನ ಆಯ್ತು. ಅಲ್ಲಿ ವಿಡಿಯೋ ಮಾಡ್ಕೊಡ್ತಾ ಅಂತಿದ್ರು, ಬಟ್ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ನೋಡ್ತಿರ್ಬೋದು ದೇವರ ದರ್ಶನ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬರ್ಬೇಕಾದ್ರೆ ಅಲ್ಲಿ ದೇವ್ರ ಮೆರವಣಿಗೆ ಮಾಡ್ತಿದ್ರು. ನೋಡ್ಕೊಂಡು ಅದಾದ್ಮೇಲೆ ಪ್ರಸಾದ ತಗೊಳ್ಳೋಣ ಅಂತ ಪ್ರಸಾದ ತಗೊಂಡು ಹೋದ್ವಿ. ಅದಾದ್ಮೇಲೆ ಇಲ್ಲಿ ಪ್ರತಿದಿನ ಅನ್ನದಾನ ನಡೀತಾ ಇರುತ್ತೆ. ಪ್ರಸಾದ ಸ್ವೀಕಾರ ಮಾಡೋಣ ಅಂತ ನಾವು ಕ್ಯೂನಲ್ಲಿ ಹೋದ್ವಿ. ಅಂದ್ರೆ ಮುಂಚೆ ಎಲ್ಲ ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿ ಇರ್ತಿದ್ರು. ಕ್ಯೂ ತುಂಬಾ ಇರ್ತಿತ್ತು. ಒಂದೊಂದು ಟೈಮ್ 1 hour ಎಲ್ಲ ಕಾತಿದ್ವಿ ಪ್ರಸಾದಕ್ಕೋಸ್ಕರ. ಆದ್ರೆ ಈ ಸಲ ಯಾರು ಅಷ್ಟೊಂದು ಜನ ಇರ್ಲಿಲ್ಲ. ಆಮೇಲೆ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ತಟ್ಟೆ ಎತ್ಕೊಂಡು ಪ್ರಸಾದ ಹಾಕ್ಸ್ಕೊಂಡ್ವಿ. ಚಿತ್ರಾನ್ನ ಪಾಯಸ ಹಾಕಿದ್ರು. ಸಖತ್ತಾಗಿತ್ತು ನಿಜವಾಗ್ಲು. ಪ್ರಸಾದ ಎಲ್ಲ ತಿಂದು ಮುಗಿಸ್ಬಿದ್ವಿ. ಮುಗಿಸಿದಾದ್ಮೇಲೆ ನಾವು ಯಾವಾಗ ಹೋಗೋ ಪ್ಲೇಸ್ ಯಾವ್ದು ಅಂದ್ರೆ ಅಲ್ಲಿ ಸ್ವಲ್ಪ ಮುಂದಕ್ಕೆ ಕೆಳಗೋದ್ರೆ ಅಲ್ಲಿ ದೇವರ ವಿಗ್ರಹಗಳು ತುಂಬಾನೇ ಇದೆ. ನೋಡ್ತಿರ್ಬೋದು ನೀವು. ಅಲ್ಲಿ ದೇವರುಗಳಿಗೆ ನಮಸ್ಕಾರ ಹಾಕೊಂಡು ಅದಾದ್ಮೇಲೆ ನಾನು, ನಮ್ಮ ಬಾಮೈದ ಮತ್ತೆ ನಮ್ಮ ಅಣ್ಣ ಮೂವರನ್ನು ಫೋಟೋಸ್ ಹಿಡ್ಕೊಂಡು ಅದಾದ್ಮೇಲೆ ನಮ್ಮ ಪಯಣನ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಅದಾದ್ಮೇಲೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಮತ್ತೆ ಅಲ್ಲಿ ಪ್ರೈವೇಟ್ ಬಸ್ ಹಿಡ್ಕೊಂಡು ನಾವು ಹೋಗಿದ್ದೆ ಚಿಕ್ಕಬಳ್ಳಾಪುರ್ಗೆ. ಅಲ್ಲಿ ಬಸ್ ಇಳ್ಕೊಂಡು ನಾವು ಹೋಗಿದ್ದೆ. ಅದಾದ್ಮೇಲೆ KSRTC ಬಸ್ ಸ್ಟಾಪ್ಗೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಬಸ್ ಇಲ್ಲಿ ಪ್ರಾಪರ್ ಆಗಿಲ್ಲ ಅಂತ ಈಶಾ ಫೌಂಡೇಶನ್ಗೆ. ಯಾಕೆ ಬಸ್ಗೆ ವೆಯ್ಟ್ ಮಾಡ್ಕೊಂಡು ಸುಮ್ಮನೆ ಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಾವು ಹೋಗಿದ್ದೆ ಶೇರ್ ಆಟೋದಲ್ಲಿ ಕೇಳಿದಕ್ಕೆ ಒಬ್ಬರಿಗೆ 50 ರೂಪಾಯಿ ಅಂತ ಹೇಳಿದ್ರು. ತುಂಬಾ ಜಾಸ್ತಿ ಆಯ್ತು ಅನ್ಕೊಂಡ್ವಿ. ಹೋಗ್ಬೇಕಾದ್ರೆ ಗೊತ್ತಾಯ್ತು ಯಾಕೆ ಅಷ್ಟು ಇಸ್ಕೊಳ್ತಾರೆ ಅಂತ. ಅದಾದ್ಮೇಲೆ ಸ್ಟಾರ್ಟಿಂಗ್ ಗೊತ್ತಾನೆ ನಮ್ಗೆ ಸಿಕ್ಕಿದ್ದು ಸದ್ಗುರು ಸನ್ನಿಧಿ ಆರ್ಚು. ಅದಾದ್ಮೇಲೆ ನಮ್ಮ ಪಯಣನ ನಾವು ಸ್ಟಾರ್ಟ್ ಮಾಡಿದ್ವಿ. ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಇದ್ದೆ, ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ತಿರೋದು ಈಶಾ ಫೌಂಡೇಶನ್ಗೆ. ಫೈನಲಿ ನಾವು ಈಶಾ ಫೌಂಡೇಶನ್ಗೆ ತಲುಪಿದ್ವಿ. ಬನ್ನಿ ಒಳಗೆ ಹೋಗ್ತಿದ್ದೀನಿ, ನೋಡೋಣ ಎಲ್ಲಾರು. ದೇವ್ರ ದರ್ಶನ ಮಾಡ್ಕೊಂಡ್ವಿ. ಅದಾದ್ಮೇಲೆ ಆಸ್ ಯೂಶುವಲ್ ನೋಡಿದಿರಲ್ಲ, ಮನೆಗೆ ಹೋಗ್ಲೇಬೇಕು. ಮನೆಗೆ ಹೋಗೋಣ ಅಂತ ಮತ್ತೆ ಆಟೋ ಹತ್ತಿದ್ವಿ. ಬಟ್ ಬಸ್ ಬಂದಿತ್ತು. ಬಸ್ ಹೊರಡೋದು ಲೇಟ್ ಆಗುತ್ತೆ ಅಂತ ಗೊತ್ತಾಗಿ ಆಟೋದಲ್ಲೇ ಹೋದ್ವಿ. ಅಲ್ಲಿಂದ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ಗೆ ಹೋದ್ವಿ. ಬಸ್ ಸ್ಟಾಪ್ ಅಲ್ಲಿ ದೇವನಹಳ್ಳಿ ಬಸ್ ನಿಂತಿತ್ತು. ಬಸ್ಸಲ್ಲಿ ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿಗೆ ತಲುಪಿದ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ವಾಕಬಲ್ ಡಿಸ್ಟೆನ್ಸ್ ಇತ್ತು. ವಾಕ್ ಮಾಡಿದ್ರು. ಮತ್ತೆ ಹೊಸಕೋಟೆ ಬಸ್ ಹತ್ಕೊಂಡು ಅಲ್ಲಿಂದ ನಾವು ಹೊಸಕೋಟೆಗೆ ತಲುಪಿದ್ವಿ. ಹೊಸಕೋಟೆಯಲ್ಲಿ ಗಾಡಿ ಎತ್ಕೊಂಡು ಮನೆಗೆ